ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಮನೇಲಿ ಹೇಳಿದೆ ಕ್ಯಾಪ್ಟನು ಭೀಮಾ ಎರಡೂ ತುಂಬ ಸಮೀಪದಲ್ಲಿದ್ದಾವೆ ಅಂತೇಳಿ. ಏನು ಅಂತ ಗೊತ್ತಿಲ್ಲ, ಎರಡೂ ಒಟ್ಟಿಗೆ ಸೇರ್ಕೊಂಡವೆ, ಹೊಡೆದಾಡ್ತವೋ ಇಲ್ಲ ಜೊತೆಲಿ ಇರ್ತವೋ. ನೋಡಿದ್ರೆ ಭೀಮಾ ತಿರುಗಿ ತಿರುಗಿ ನಿಲ್ತಾ ಇದೆ, ಕ್ಯಾಪ್ಟನು ತಿರುಗಿ ನಿಲ್ತಾ ಇದೆ. ಇವಾಗ ಇವರಿಬ್ಬರದು ವಿಚಾರ ಏನು ಅಂತಲೇ ಗೊತ್ತಿಲ್ಲ. ಭೀಮನಿಗೆ ನೋಡಿದ್ರೆ ಮದ ಇದೆ, ಕ್ಯಾಪ್ಟನ್ಗೆ ಮದ ಇಲ್ಲ. ಭೀಮ ತಿರುಗಿ ತಿರುಗಿ ನೋಡ್ತಾನೆ, ಮತ್ತೆ ಪುನಃ ಮುಂದಕ್ಕೆ ಹೆಜ್ಜೆಡ್ತಾನೆ. ಕ್ಯಾಪ್ಟನ್ ಅವನ ಜೊತೆ ಹಿಂಬಾಲಕನಾಗಿ ಹೋಗ್ತಾ ಇದ್ದಾನೆ. ನಿನ್ನಿಬ್ಬರು ದೋಸ್ತಿಗಳಾದರೂ ಇಲ್ಲ ಅವಕ್ಕೆ ಫೈಟ್ ಮಾಡೋಕ್ಕಿರುವ ರಣರಂಗ ಸರಿ ಆಗ್ತಿಲ್ವೋ ಏನು ಅಂತ ಗೊತ್ತಿಲ್ಲ. ನೋಡಿ ಈ ಸೀನ್ ನೋಡಿ, ಕ್ಯಾಪ್ಟನ್ ಹೋಗಿ ನಿಂತ, ಭೀಮ ತಿರುಗಿ ನಿಲ್ತಾನೆ ಪುನಃ. ನೋಡಿ ಅಲ್ಲಿ ಈಗ ಭೀಮ ತಿರುಗೋದು ಇದು ಮೊನ್ನೆ ಹೋದ ವಾರ ಆಗಿ ಇದು ಥರ ಹೋದ ತಿಂಗಳಾದಂಥ ಫೈಟ್ ಥರನೇ ಆಗ್ಬೋದಾ? ರಾತ್ರಿ ಏನಾದರೂ ಜಾಗ ನೋಡ್ಕೊಂಡು ಫೈಟ್ ಮಾಡ್ತಾವ, ಇಲ್ಲ ಎಲ್ಲಾದರೂ ಈ ಜಾಗ ಏನಾದರೂ ಅವ್ಕೆ ಫೈಟ್ ಮಾಡೋಕ್ಕೆ ಸೆಟ್ ಆಗಿಲ್ವೋ ಏನೋ ಗೊತ್ತಿಲ್ಲ. ಈಗ ಆಲ್ರೆಡಿ ಭೀಮನಿಗೆ ಮದ ಇದೆ, ಅದೇ ರೀತಿ ಕ್ಯಾಪ್ಟನ್ಗೂ ಭೀಮನ ನೋಡಿ ಮದ ಇಳಿಸೋಕೆ ಆಗಲ್ಲ. ಆದರೆ ಮೊದಲಿಗಿಂತಲೂ ದಷ್ಟಪುಷ್ಟವಾಗಿದೆ ಕ್ಯಾಪ್ಟನಿಗ. ನೀವು ಈಗ ನೋಡ್ಬೋದು ಇದರಲ್ಲೇ. ಏನು ಫೈಟ್ ಆಗೋದೇನು ಬೇಡ, ದೇವ್ರದಿಂದ ಎರಡೂ ಚೆನ್ನಾಗಿರಲಿ. ಎರಡೂ ಒಳ್ಳೆ ಆನೆಗಳೇ, ಎರಡೂ ನಮ್ಮ ಕರ್ನಾಟಕದ ಆನೆಗಳೇ, ಎರಡೂ ಚೆನ್ನಾಗಿರಲಿ. ಇನ್ನು ಮುಂದಿನ ಮಾಹಿತಿ ಬಂದ ಮೇಲೆ ನಿಮಗೆಲ್ಲವನ್ನು ತಿಳಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.